ಸ್ಟಾಕ್ ಮಾರ್ಕೆಟ್ದಾಗ ದೀರ್ಘಾವಧಿ ಕಾಲ ಹೂಡಿಕೆ ಮಾಡ್ರ ಹಣ ಗಳಿಸಬಹುದು ಅನ್ನೋ ಒಂದು ಕಾರಣದಿಂದ ಎಲ್ಲಾ ಭಾಳ ಜನರ ದೀರ್ಘಾವಧಿ ಹೂಡಿಕೆ ಮಾಡಿ ಕುಂತ್ ಬಿಡತ್ತಾರ. ಬಟ್ ದೀರ್ಘಾವಧಿ ಹೂಡಿಕೆ ಮಾಡ್ರ ಖಂಡಿತವಾಗಿ ಹಣ ಸಿಗ್ತೈತಂತ ಗ್ಯಾರಂಟಿ ಇರಂಗಿಲ್ಲ. ಭಾಳ ಜನರ ನಾವು ಡೇಟಾ ಪ್ರಕಾರ ನೋಡ್ರ ಅಫಿಷಿಯಲ್ ಡೇಟಾ ಇಲ್ಲ, ಬಟ್ ಬೇರೆ ಡೇಟಾ ಪ್ರಕಾರ ನೋಡ್ರ ಭಾಳ ಜನರ ಲಾಂಗ್ ಟರ್ಮ್ ಹೂಡಿಕೆ ಹೆಸರಿನಾಗ ಹೂಡಿಕೆ ಮಾಡಿನೂ ಹಣವನ್ನ ಸ್ಟಾಕ್ ಮಾರ್ಕೆಟ್ದಾಗ ಕಳ್ಕೊಂಡಾರ. 10 ವರ್ಷ ಇಟ್ರ ಹಣ ಆಗ್ಬಿಡ್ತೈತಂತ ಭಾಳ ಇನ್ವೆಸ್ಟರ್ಸ್ ತಲ್ಯಾಗ ಹೊಕ್ಕಿ ಬಿಟ್ಟೈತ್ರಿ. ಅದ್ರ ಬಗ್ಗೆನ ಡಿಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋನು. ಯಾವಾಗನು ಯಾವುದು ಸ್ಟಾಕ್ ಲಾಂಗ್ ಟರ್ಮ್ನ ಇಟ್ರ ಖಂಡಿತವಾಗಿ ಹಣ ಆಗಂಗಿಲ್ಲ. ಅದ ಕಾರಣ ಯಾವ ಸ್ಟಾಕ್ನಾಗ ನಾವು ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡಿ ಇರ್ಬೇಕ, ಎಂಥ ಸ್ಟಾಕ್ಗಳಿಂದ ದೂರ ಇರ್ಬೇಕಂತ ಎಲ್ಲಾ ಡಿಟೇಲ್ದಾಗ ನಾವು ತಿಳ್ಕೊಳ್ಳೋನು. ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಈ ತರ ಯಾರು ನಿಮಗ್ ತಿಳ್ಸಂಗಿಲ್ಲ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ನೋಡ್ರಿ, ಮೇನ್ ಏನಂತಂದ್ರ ಭಾಳ ಜನರ ಸ್ಟಾಕ್ ಮಾರ್ಕೆಟ್ನಾಗ ಫಸ್ಟ್ ಟ್ರೇಡಿಂಗ್ ಅಂತ ಬರ್ತಾರ್ರಿ. ಟ್ರೇಡಿಂಗ್ ಮಾಡೋನು, ಟ್ರೇಡಿಂಗ್ಲೆ ಹಣ ಗಳಿಸೋನು ಅಂತ ಭಾಳ ಜನರ ಸ್ಟಾಕ್ ಮಾರ್ಕೆಟ್ದಾಗ ಬರ್ತಾರ. ಟ್ರೇಡಿಂಗ್ನಾಗ ಲಾಸ್ ಆಗೋಣ ಭಾಳ ಜನರ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದ್ರೆ ಇನ್ವೆಸ್ಟಿಂಗ್ನಾಗ ಹಣ ಆಗತೈತೆ, ಅದು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ನಾಗ್ರೆ ಹಣ ಆಗ್ತೈತೆ ಅಂತ ಒಂದು ನಂಬಿಕೆ. ಬಟ್ ಅದು ತಪ್ಪ. ಟ್ರೇಡಿಂಗ್ನಾಗ 90%ಗಿಂತ ಹೆಚ್ಚು ಜನ ಹಣವನ್ನ ಕಳ್ಕೋತಾರ ಸೆಬಿ ಡೇಟಾ ಪ್ರಕಾರ. ಇನ್ವೆಸ್ಟಿಂಗ್ನಾಗನು ಹಣ ಕಳ್ಕೋತಾರ. ಇನ್ವೆಸ್ಟಿಂಗ್ ಅಂತಂದ್ರೆ 100% ಗ್ಯಾರಂಟಿನೇ ಇಲ್ಲ ರಿಟರ್ನ್ ಸಿಗತೈತಂತ. ಅದ ಕಾರಣ ಯಾವಾಗೂ ಸ್ಟಾಕ್ ಮಾರ್ಕೆಟ್ ಅಂತ ಎಲ್ಲಿ ಹೆಸರು ಬರ್ತೈತೆ ಅಲ್ಲಿ ಗ್ಯಾರಂಟಿ ಇರಂಗಿಲ್ಲ ಅಂತ ನೀವು ತಿಳ್ಕೊಬೇಕ್ರಿ. ಅಂದ್ರನ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹಣವನ್ನ ಗಳಿಸ್ಬೋದ, ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ನೀವು ಹಣವನ್ನ ಕಳ್ಕೊಳಂಗಿಲ್ಲ. ಅದ ಕಾರಣ ಮೇನ್ ಟ್ರೇಡಿಂಗ್ ಇರಲಿ, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಇರಲಿ, ಸ್ಟಾಕ್ ಮಾರ್ಕೆಟ್ನಾಗ ಲಾಸ್ ಆಗೇ ಆಗ್ತೈತಿ. ಬಟ್ ಮೇನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಕಲಿತು ಹೂಡಿಕೆ ಮಾಡ್ರ ಸ್ವಲ್ಪನಷ್ಟು ಕಡಿಮೆ ಆಗ್ಬೋದ, ಅಥವಾ ಸ್ವಲ್ಪ ಒಳ್ಳೆ ರಿಟರ್ನ್ ಅನ್ನ ನೀವು ಗಳಿಸ್ಬೋದ. ಇದು ನಿಮಗೆ ಗುರ್ತಿರ್ಬೇಕ. ಸ್ಟಾಕ್ ಮಾರ್ಕೆಟ್ನಾಗ ಯಾವುದು ಗ್ಯಾರಂಟಿ ಅನ್ನೋ ಶಬ್ದ ಇಲ್ಲ. ಇದ್ರ ಬಗ್ಗೆ ನಿಮಗೆ ಗುರ್ತ ಆಗಿರ್ಬೋದ. ನೋಡ್ರಿ, ಭಾಳ ಜನರ ಲಾಂಗ್ ಟರ್ಮ್ ಹೂಡಿಕೆ ಹೆಸರಿಂದ ಯಾಕೆ ಹಣವನ್ನ ಕಳ್ಕೊತಾರ, ಏನ್ ತಪ್ಪನ್ನ ಮಾಡ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಮೇನ್ ಏನಂತಂದ್ರೆ ಅವ್ರು ತಗೊಂಡಿ ಸ್ಟಾಕ್, ಈಗ ಒಬ್ಬ ಹೂಡಿಕೆದಾರ ತಗೊಂಡ್ ನಾನು ಒಂದು ಸ್ಟಾಕ್ 20, 30, 40% ಕುಸಿತಂತಂದ್ರ ಆ ಇನ್ವೆಸ್ಟರ್ ವಿಚಾರನ ಮಾಡಂಗಿಲ್ಲ. ಯಾಕೆ ಕುಸಿ ಆತೈತೆ ನನ್ನ ಸ್ಟಾಕ್, ಈ ತರ ನನ್ನ ಪೋರ್ಟ್ಫೋಲಿಯೋನಾಗ ಈ ಸ್ಟಾಕ್ ಏನ್ ತಗೊಂಡೆ ನಾ ಲಾಂಗ್ ಟರ್ಮ್ ಹೆಸರಿಂದ, ಆ ಸ್ಟಾಕ್ ಯಾಕೆ ಈ ತರ ಕುಸಿ ಆತೈತಿ, ಅದರಿಂದ ಏನ್ ಕಾರಣಗಳು ಅಂತ ನೋಡಂಗಿಲ್ಲ. ಅವೇನ್ ಮಾಡ್ತಾನ್ರಿ, 20% ಕುಸಿದೈತೆ ಅಂತಂದ್ರ ಮತ್ ಬಾಯ್ ಮಾಡ್ತಾನ. ಯಾಕಂತಂದ್ರ ಅವ್ನ ವ್ಯೂ 10 ವರ್ಷದ ಇರ್ತೈತಿ. ಆ 10 ವರ್ಷದ ವ್ಯೂ ಇಡೋದು ಒಂದು ಕರೆಕ್ಟ್, ಬೆಳ ನಾನು ಮತ್ತೆ ಅವರೇಜಿಂಗ್ ಮಾಡೋದು ಅದು ಕರೆಕ್ಟ್. ಬಟ್ ಅದಕ್ಕೆ ಬೆಳಾತೈತಂತ ಏನ್ ನೋಡುವಲ್ಲವ, ಅದು ಭಾಳ ದೊಡ್ಡ ತಪ್ಪ. ಅದ ಕಾರಣ ಯಾವಾಗ ನಿಮ್ಮ ಪೋರ್ಟ್ಫೋಲಿಯೋನಾಗ ಒಂದು ಸ್ಟಾಕ್ ಸತತವಾಗಿ ಕುಸಿಯಾತೈತಂತಂದ್ರೆ ಎದಕ್ಕೆ ಕುಸಿಯಾತೈತಿ, ಅದರಿಂದ ಕಾರಣ ಏನಂತ ನೋಡ್ಬೇಕ. ಅದ್ರಾಗನು ಒಂದು ಸ್ಟಾಕ್ ಕುಸಿಯಾಕ ಪ್ರಮುಖವಾಗಿ 2 ಫ್ಯಾಕ್ಟರ್ಸ್ ಇರ್ತಾವ. ಅದ್ರ 1ನೇ ಫ್ಯಾಕ್ಟರ್ ಯಾವ್ದಂತಂದ್ರ ಇಂಟರ್ನಲ್ ಫ್ಯಾಕ್ಟರ್. ಕಂಪ್ನಿದಾಗನೇ ಏನ್ರೆ ಸಮಸ್ಯೆ ಇರ್ತೈತಿ, ಅವಾಗ ಸ್ಟಾಕ್ ಕುಸಿತಿರ್ತೈತಿ. ಅದಕ್ಕೆ ನಾವೇನಂತೇವ್ರಿ, ಇಂಟರ್ನಲ್ ಫ್ಯಾಕ್ಟರ್ ಅಂತೇವಿ. ಮತ್ತು 2ನೇದ ಎಕ್ಸ್ಟರ್ನಲ್ ಫ್ಯಾಕ್ಟರ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತಂದ್ರೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಕುಸಿತಿರ್ತೈತಿ, ಅಥವಾ ಯಾವುದೋ ಒಂದು ಬೇರೆ ಕಾರಣದಿಂದ ಆ ಸ್ಟಾಕ್ಗೆ ಅಷ್ಟೇನು ಡೈರೆಕ್ಟ್ ಸಂಬಂಧ ಇಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಏನೋ ಒಂದು ಸಂಬಂಧ ಐತಿ, ಅದ ಕಾರಣನು ಸ್ಟಾಕ್ ಕುಸಿತೈತಿ. ಅದ ಕಾರಣ ಇವು 2 ಫ್ಯಾಕ್ಟರ್ನಾಗ ಯಾವ ಫ್ಯಾಕ್ಟರ್ದಿಂದ ಈ ಸ್ಟಾಕ್ ಕುಸಿತೈತೆ ಅಂತ ನೋಡ್ಬೇಕ. ಇಂಟರ್ನಲ್ ಫ್ಯಾಕ್ಟರ್ ಇದ್ರೆ ಭಾಳ ಡೇಂಜರಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದ್ರೂ ಸ್ವಲ್ಪ ಇನ್ನೂ ಡೀಟೇಲ್ದಾಗ ಸ್ಟಡಿ ಮಾಡಿ ಏನ್ರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಇಗ್ನೋರ್ ಮಾಡ್ಬೋದು. ಬಟ್ ಅದು ದೊಡ್ಡ ಸಮಸ್ಯೆ ಇದ್ರೆ ಅಂಥದ್ರಾಗಿಂದನೂ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡಿ ಏನು ಉಪಯೋಗ ಇಲ್ಲ. 10 ವರ್ಷ ಇಟ್ಟನು ಹಣವನ್ನ ನೀವು ಕಳ್ಕೊತೀರಿ. ಅದ ಕಾರಣ ಇವು 2 ಫ್ಯಾಕ್ಟರ್ಸ್ ಅನ್ನು ನೀವು ಚೆಕ್ ಮಾಡ್ಬೇಕು ಒಂದು ಸ್ಟಾಕ್ ಕುಸಿಯಾತಿತ್ತಂದ್ರ. ಅದ್ರಾಗೂ ಮೇನ್ ಏನಂತಂದ್ರ ಒಂದು ಸ್ಟಾಕ್ ನೀವು 10 ವರ್ಷದ ವ್ಯೂನಾಗ ತೊಗೊಂಡಿರಿ ಅಂತಂದ್ರೆ ಖಂಡಿತವಾಗಿ ಲಾಭನ ಕೊಡ್ತೈತಂತ ಗ್ಯಾರಂಟಿ ಇರಂಗಿಲ್ಲ ಅಂತ ಹೇಳಿದ್ನಿ. ಅದರದ ಉದಾಹರಣೆ ತೊಗೊಂಬಂದೇನಿ, ಅಂದ್ರೆ ನಿಮಗಿನ್ನ ಕರೆಕ್ಟಾಗಿ ಗುರ್ತಾಗ್ತೈತಿ. ನೋಡ್ರಿ, ದೀರ್ಘಾವಧಿ ಹೂಡಿಕೆ ಹೆಸರದಾಗ 10 ವರ್ಷ ಗಂಟ್ಲೆ ನೀವೇನ್ರಿ ಎಸ್ ಬ್ಯಾಂಕ್ನಾಗ ಆಗ್ಲಿ, ರಿಲಯನ್ಸ್ ಪವರ್ನೇ ಆಗ್ಲಿ, ಸುಜ್ಲಾನ್ ಅಂತ ಸ್ಟಾಕ್ನಾಗ ನೀವೇನ್ರಿ ಹೂಡಿಕೆ ಮಾಡಿರಂತಂದ್ರ ನೀವು ಹಣ ಭಾಳ ಕಳ್ಕೊತೀರಿ. ಅದ ಕಾರಣ ಮೇನ್ ನೀವೇನ್ರಿ ಲಾಂಗ್ ಟರ್ಮ್ ಹೂಡಿಕೆದಿಂದ ಒಂದು ಸ್ಟಾಕ್ ತೊಗೊಂಡಿರಂತಂದ್ರ ಆ ಸ್ಟಾಕ್ ದ ಬಿಸ್ನೆಸ್ ಮಾಡೆಲ್ ಅನ್ನ ಪ್ರತಿ 3 ತಿಂಗಳಿಗೆ ಸ್ಟಡಿ ಮಾಡ್ಬೇಕಾ. ಬಿಸ್ನೆಸ್ನಾಗ ಏನ್ರಿ ಚೇಂಜ್ ಆಗತೈತೇನಾ, ಏನ್ರಿ ಕಾಂಪಿಟೇಷನ್ ಬರತೈತೇನಾ, ಏನ್ರಿ ಒಂದು ಬ್ಯಾರೆನ ಬಿಸ್ನೆಸ್ ಮಾಡೆಲ್ ಬರತೈತೇನಾ. ಉದಾಹರಣೆಗೆ ನಾವು ಈಗ ಸದ್ಯ ಕರೆಂಟ್ ಪರಿಸ್ಥಿತಿ ನೋಡ್ಬೋದು ನೀವು. ನೀವು IT ಸರ್ವಿಸಸ್ ಕಂಪ್ನಿಗಳು ಇದ್ದು
ಅವ್ರದ್ದು ಈಗ ಅಷ್ಟು ಬಿಸ್ನೆಸ್ ನಡಿವಾತ್ರಿ. AI ರಿಲೇಟೆಡ್ ಯಾವ ಕಂಪ್ನಿಗಳು ಬಿಸ್ನೆಸ್ ಮಾಡತ್ತವ ಅಂಥ ಕಂಪ್ನಿಗಳದ ನಡೆಯತೈತಿ ಬಿಸ್ನೆಸ್. ಅದ ಕಾರಣ ಇವೇನು IT ಸರ್ವಿಸಸ್ ಬಿಸ್ನೆಸ್ ಇದಾವೆ ಇವ AI ಸ್ವಿಚ್ ಆಗತ್ತೋ ಇಲ್ಲೋ ಅಂತ ನೋಡ್ಬೇಕು. ಸ್ವಿಚ್ ನಾವಲ್ಲೂ ಅಲ್ಲೇ ಉಳಿಯತ್ತವಂತಂದ್ರೆ ಅವ ಹಿಂದೆ ಉಳಿದ್ ಬಿಡ್ತಾವ. ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರೆ ನೋಕಿಯಾದ ನೀವು ನೋಡಿರ್ಬೋದು. ನೋಕಿಯಾ ಫಸ್ಟ್ ಬಟನ್ ಫೋನ್ ತೆಗಿತ ಎಲ್ಲಾರ್ಗೂ ಭಾಳ ಸೇರಿತ್ತ, ಎಲ್ಲರೂ ಅದ ಫೋನ್ ಯೂಸ್ ಮಾಡತ್ರ. ಬಟ್ ನೆಕ್ಸ್ಟ್ ಸ್ಕ್ರೀನ್ ಟಚ್ ಸ್ಮಾರ್ಟ್ ಫೋನ್ ಬರೋಣ ಅವ್ರ ತೆಗೆಯಲಿಲ್ಲ. ಅವಾಗ ಆ್ಯಪಲ್, ಸ್ಯಾಮ್ಸಂಗ್ ಅಂತ ದೊಡ್ಡ ದೊಡ್ಡ ಚೈನೀಸ್ ಕಂಪ್ನಿಗಳು ಬೇರೆ ಬೇರೆ ಬಂದ ಅದ್ರ ಮಾರ್ಕೆಟ್ ಶೇರನ್ನು ಹೊಡೆದ್ಬಿಟ್ಟು ರೀ. ಅದ ಕಾರಣ ಈ ಥರ ಕಂಪ್ನಿ ಹಿಂದೆ ಉಳಿಯತೈತೇನ, ರೇಸ್ನಾಗ ಹಿಂದೆ ಉಳಿಯತೈತೇನ ಅಂತ ನಾವು ನೋಡ್ಬೇಕಾ. ಅದ ಕಾರಣ ಬಿಸ್ನೆಸ್ ಮಾಡಲ್ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಚೆಕ್ ಮಾಡ್ಕೊಂತಿರ್ಬೇಕಾ. ಮತ್ತು ಕಂಪ್ನಿದ ಫಂಡಾಮೆಂಟಲನ್ನು ಚೆಕ್ ಮಾಡ್ಬೇಕ್ರಿ. ಒಂದು ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋನಾಗ ಇಟ್ಕೊಂಡಿರಿ, ಅದು 10 ವರ್ಷ ತನಕ ಇಡೋದ್ ಬಗ್ಗೆ ನೀವು ಯೋಚನೆ ಮಾಡತ್ತೀರಂತಂದ್ರೆ ಆ 10 ವರ್ಷ ತನಕ ಗಪ್ ತೊಗೊಂಡು ಕಂತು ಬಿಡೋದಿಲ್ಲ. 3 ತಿಂಗಳಿಗೊಮ್ಮೆ ಆ ಕಂಪ್ನಿದ ಕ್ವಾರ್ಟರ್ಲಿ ರಿಸಲ್ಟ್ ಫಂಡಾಮೆಂಟಲಿ ಎಲ್ಲ ಸ್ಟಡಿ ಮಾಡ್ಬೇಕಾ. ಏನು ನೀವು ತೊಗೊಂಡಾಗ ಫಂಡಾಮೆಂಟಲ್ ಇರ್ತೈತೆ ಅದ ಒಳ್ಳೇದಿರ್ತೈತಿ. ಬಟ್ ಆಮ್ಯಾಗ ಬಿಸ್ನೆಸ್ದ ಏನು ಓನರ್ ಇದಾರ ಅವ್ರು ಏನೇನ್ರಿ ತಪ್ಪು ಮಾಡತ್ರ, ಬಿಸ್ನೆಸ್ ನಡಿವತ್ತದ ಕಾರಣ ಪ್ರಾಫಿಟ್ ಕಡಿಮೆ ಆಗತ್ತವ, ಸಾಲ ಹೆಚ್ಚಾಗತೈತಿ, ಅಥವಾ ಏನ್ರೆ ಪ್ಲೇಜ್ ಹೆಚ್ಚು ಮಾಡತ್ತಾರ, ಹಂಗೇನ್ರೆ ಸಮಸ್ಯೆಗಳದು ಕಂಡು ಬಂತ, ಫಂಡಾಮೆಂಟಲ್ದಾಗನು ಏನೇನ್ರೆ ಚೇಂಜಸ್ ಆಗತ್ತು ಅಂತಂದ್ರೆ ಅಂಥ ಸ್ಟಾಕ್ದಾಗಿಂದನು ಎಕ್ಸಿಟ್ ಆಗಿಬಿಡೋದು. ಅಲ್ಲಿ ಈಗೋ ತರೋದಿಲ್ಲ. ನಾ ಈ ಸ್ಟಾಕ್ 10 ವರ್ಷದ ಇಡೋದು ಪ್ಲ್ಯಾನ್ ಮಾಡಿದ್ನಿ, ಅದ ಕಾರಣ 10 ವರ್ಷನ ಇಡ್ತೇನಂತ ಈಗೋ ತರೋದಿಲ್ಲ. ಯಾಕಂತಂದ್ರೆ ನೀವೊಬ್ರು ಹೂಡಿಕೆದಾರರಿದ್ದೀರಿ, ನೀವೇನು ಕಂಪ್ನಿದ ಓನರ್ ಇಲ್ಲ. ನಿಮ್ಮ ಕಡೆ ಇಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ 5,000ಕ್ಕಿಂತನೂ ಹೆಚ್ಚು ಸ್ಟಾಕ್ಗಳಲ್ಲಿ ಲಿಸ್ಟೆಡ್ ಇದಾವ. ಆ ಯಾವ ಸ್ಟಾಕ್ನಾಗ ನೀವು ಎಂಟ್ರಿ ಎಕ್ಸಿಟ್ ಮಾಡ್ಬೋದು. ಯಾಕಂದ್ರೆ ನೀವೊಬ್ರು ಹೂಡಿಕೆದಾರರಿದ್ದೀರಿ, ಪರ್ಟಿಕ್ಯುಲರ್ ಒಂದು ಕಂಪ್ನಿದ ಓನರ್ ಇಲ್ಲ. ಅದ ಕಾರಣ ಆ ಕಂಪ್ನಿದಾಗ ಏನ್ರ ಕೆಟ್ಟಾತಂತಂದ್ರೆ ಬಿಟ್ಟು ಬಿಡೋದ. ಈಗೋ ಅಡ್ಡು ತರೋದಿಲ್ಲ. ಈಗೋ ತಂದ್ರೆ ಮಾರ್ಕೆಟ್ನಾಗ ನಷ್ಟ ಆಗೋದ ಖಂಡಿತನ. ಅದ ಕಾರಣ ಇದು ನೋಡ್ಬೇಕಾ, ಫಂಡಾಮೆಂಟಲನ್ನು 3 ತಿಂಗಳಿಗೊಮ್ಮೆ ಸ್ಟಡಿ ಮಾಡ್ಬೇಕು ಕ್ವಾರ್ಟರ್ಲಿ ರಿಸಲ್ಟ್ ಬಂದಾಗ. ಮತ್ತೊಂದನೇ ಏನಂತಂದ್ರೆ ಪೋರ್ಟ್ಫೋಲಿಯೋ ಅನ್ನ ರಿವ್ಯೂ ಮಾಡ್ಬೇಕಾ. ಮೊದ್ಲಿನ ಕಾಲ ಜನ ಅಥವಾ ಭಾಳ ಯೂಟ್ಯೂಬರ್ಸ್ ಏನ್ ಹೇಳ್ತಾರಂತಂದ್ರ ಬಾಯ್ ಆ್ಯಂಡ್ ಫಾರ್ಗೆಟ್ ಅಂತ ಹೇಳ್ತಾರ. ಈ ಸ್ಟಾಕ್ಗಳನ್ನ ತಗೋರಿ, ಬಾಯ್ ಆ್ಯಂಡ್ ಫಾರ್ಗೆಟ್ ಮಾಡ್ರಿ, ಹಣ ಆಗ್ತೈತಿ ಲಾಂಗ್ ಟರ್ಮ್ನಾಗ ಅಂತ ಆಸೆಯನ್ನ ಹುಟ್ಟಿಸ್ತಾರ. ಬಟ್ ಆ ಥರ ನೀವು ಮಾಡೋದಿಲ್ಲ. ಕ್ವಾರ್ಟರ್ಲಿ ರಿಸಲ್ಟ್ಗಳೇನು ಬರ್ತಿರ್ತಾವ 3 ತಿಂಗಳಿಗೊಮ್ಮೆ, ಆ ಕ್ವಾರ್ಟರ್ಲಿ ರಿಸಲ್ಟನ್ನು ಡೀಟೇಲ್ದಾಗ ಸ್ಟಡಿ ಮಾಡ್ಬೇಕಾ. ಪ್ರಾಫಿಟ್ ಏರಾತವೋ ಇಲ್ಲೋ, ಪ್ರಾಫಿಟ್ ಮಾರ್ಜಿನ್ ಒಳ್ಳೇದೈತೋ ಇಲ್ಲೋ, ಕಂಪ್ನಿ ಸಾಲ ಸ್ಟೇಬಲ್ ಐತೋ ಇಲ್ಲೋ, ರಿಸರ್ವ್ ಏರಾತವೋ ಇಲ್ಲೋ, ಮತ್ತು ಕಂಪ್ನಿ ಏನ್ರೆ ಹೊಸ ಬಿಸ್ನೆಸ್ ತರತೈತೇನ, ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡೋದೈತೇನ, ಕಂಪ್ನಿದ ಫ್ಯೂಚರ್ ಪ್ಲ್ಯಾನ್ಗಳು ಏನೇನಿದಾವ, ಕಂಪ್ನಿ ಏನು ಅನುಮಾನ ಇತ್ತು ಈ ಕ್ವಾರ್ಟರ್ ಇಷ್ಟು ಪ್ರಾಫಿಟ್ ಜನ್ರೇಟ್ ಮಾಡ್ಬೋದು ಅಂತ ಅನುಮಾನ ಕೊಟ್ಟಿರ್ತಾರ ಪ್ರತಿ ಒಂದು ಕಂಪ್ನಿದವ್ರು. ಅಷ್ಟು ಸಮೀಪ ಐತೋ ಇಲ್ಲೋ, ಅದನ್ನು ಬೀಟ್ ಮಾಡೈತೋ ಇಲ್ಲೋ ಅಂತೆಲ್ಲ ನೋಡ್ಬೇಕು. ಅನುಮಾನಕ್ಕಿಂತನೂ ಕಡಿಮೆ ಏನ್ರೆ ಪ್ರಾಫಿಟ್ ತೋರ್ಸಾತತ್ತ, ಬೇರೆ ಕಾಂಪಿಟೇಷನ್ ಕಂಪ್ನಿಗಳಿಗಿಂತನೂ ಕಡಿಮೆ ಏನ್ರೆ ತೋರ್ಸಾತಂತಂದ್ರೆ ಅಂಥದ್ರಿಂದನೂ ಎಕ್ಸಿಟ್ ತೊಗೊಳೋದನ್ನ ಒಳ್ಳೇದಂತನ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದ ಕಾರಣ 3 ತಿಂಗಳಿಗೊಮ್ಮೆ ಕಂಪ್ನಿದ ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ಬೇಕಾ. ಆ ರಿಸಲ್ಟ್ನಾಗ ಅರ್ನಿಂಗ್ ಗ್ರೋತ್, ಪ್ರಾಫಿಟ್ ಗ್ರೋತ್, ಸಾಲ ಎಲ್ಲ ಡೀಟೇಲ್ದಾಗ ಸ್ಟಡಿ ಮಾಡ್ಬೇಕಾ. ಅಂದ್ರೆ ನೀವು ಹಣವನ್ನು ಗಳಿಸ್ಬೋದ. ಮತ್ತು ಆಲ್ರೆಡಿ ಹೇಳೋಣ ಬಿಸ್ನೆಸ್ ಮಾಡಲನ್ನು ಸ್ಟಡಿ ಮಾಡ್ಬೇಕಾ. ಮತ್ತೊಂದು ಏನಂತಂದ್ರೆ ಅಪರ್ಚುನಿಟಿ ಕಾಸ್ಟ್ ಅಥವಾ ಅವಕಾಶ ನಷ್ಟ ಮತ್ತು ಹಣದುಬ್ಬರ ಅಂತ ನಾವು ಕನ್ನಡದಾಗ ಅಂತೇವಿ. ಇದ್ರದ್ದು ಅರ್ಥ ಏನಂತ ತಿಳ್ಕೊಳ್ಳೋಣ. ಈಗ ಒಂದು ಯಾವುದ್ರೆ ಲಾಂಗ್ ಟರ್ಮ್ ಹೆಸರದಾಗ ಸ್ಟಾಕ್ ತೊಗೊಂಡಿರಿ, ಅದ್ರದ್ದು ಬಿಸ್ನೆಸ್ ಸರಿ ಇಲ್ಲ, ಅದ್ರ ಬಿಸ್ನೆಸ್ ಗ್ರೋತನೇ ಇಲ್ಲ, ಸೆಕ್ಟರ್ದು ಗ್ರೋತನೇ ಇಲ್ಲ, ಸನ್ಸೆಟ್ ಸೆಕ್ಟರ್ ಐತಿ, ಅಂಥದ್ರನ್ನ ಏನ್ರಿ ಹಣ ಹಾಕಿರಿ, ಆದ್ರೂ 5-6 ವರ್ಷ ಆಗ ನಾನು ಆ ಕಂಪ್ನಿ ವರ್ಷ ನಿಮಗೆ ಆವ್ರೇಜ್ CAGR ನೋಡ್ರೆ 5% ಕೊಡತೈತಂತಂದ್ರೆ ಅಂಥ ಕಂಪ್ನಿದಾಗೂ ಲಾಂಗ್ ಟರ್ಮ್ ತಕ್ಕ ಇಟ್ಟು ಉಪಯೋಗ ಇಲ್ಲ. ಯಾಕಂತಂದ್ರೆ ಅಂಥ ಕಂಪ್ನಿಗಳ್ನಾಗ ನೀವು ಹಣ ಇಡೋದೇನೋ ರಿಸ್ಕ್ ತೊಗೊಂಡ ಅದಕ್ಕಿಂತ ಬೆಸ್ಟ್ FDನಾಗ್ರಿ 6% ಸಿಗ್ತೈತಿ ರಿಸ್ಕ್ ಫ್ರೀ ಆಗಿ. ಆ ಥರನೂ ನೀವು ಯೋಚನೆ ಮಾಡ್ಬೇಕು. ಅದ ಕಾರಣ ನಮಗೆ ಎಕ್ಸ್ಪರ್ಟ್ಗಳು ಇಲ್ಲಿ ಏನು ತಿಳಿಸ್ತಾರಂತಂದ್ರೆ ಏನು ನಿಫ್ಟಿ 50ದು ಎವರೇಜ್ ರಿಟರ್ನ್ ಐತಿ 10% ಅಥವಾ ಅದಕ್ಕಿಂತ ಹೆಚ್ಚು ರಿಟರ್ನ್ ಸಿಕ್ಕರನ ನೀವು ಹೂಡಿಕೆ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ದಾಗ. ಅಥವಾ ನೀವು ರಿಸ್ಕ್ ತೊಗೊಂಡನು ಅಷ್ಟೇ ಏನ್ರಿ ರಿಟರ್ನ್ ತೊಗೊಲಿಲ್ಲ ಅಂತಂದ್ರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡಿ ಉಪಯೋಗ ಇಲ್ಲ. ಯಾಕಂತಂದ್ರೆ ಹಣದುಬ್ಬರ ನಿಮ್ಮ ಹಣವನ್ನು ತಿಂದು ಬಿಡ್ತೈತಿ, ಇನ್ಫ್ಲೇಷನ್ ನಿಮ್ಮ ಹಣವನ್ನು ತಿಂದು ಬಿಡ್ತೈತೆ ಅಂತನೂ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಅದ ಕಾರಣ ಅದ್ರ ಬಗ್ಗೆನೂ ನೀವು ನೋಡ್ಬೇಕಾ. ಮೇನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಫಿಕ್ಸ್ ವರ್ಷ 15% ಕೊಡಂಗಿಲ್ಲ. 2 ವರ್ಷ ಫ್ಲ್ಯಾಟ್ ಇದ್ದ 3ನೇ ವರ್ಷ ಒಮ್ಮೆ ರಿಟರ್ನನ್ನು ಕೊಡ್ಬೋದಾ. ಅದ ಕಾರಣ ಇದೇನು ಲಾಸ್ಟ್ ಪಾಯಿಂಟ್ ಹೇಳಿದ್ನಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಏನು ನಾ ಮೊದಲಿನೂ ಪಾಯಿಂಟ್ ಹೇಳಿದ್ನಿ, ಬಿಸ್ನೆಸ್ ಮಾಡೋದು ಒಳ್ಳೇದಿರ್ಬೇಕಾ, ಎಲ್ಲಿ ಗ್ರೋತ್ ಐತೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ಅಲ್ಲಿ ಮುಂದೆ ನಡಿಬೇಕಾ, ಫಂಡಾಮೆಂಟಲ್ ಒಳ್ಳೇದಿರ್ಬೇಕಾ, ಏನಿದೆ ಅನುಮಾನ ಐತಿ, ಏನು ಅನುಮಾನ ಇರ್ತೈತಿ ಈ ಥರ ರಿಸಲ್ಟ್ ಬರ್ಬೋದಂತ, ಆ ಅನುಮಾನವನ್ನು ಬೀಟ್ ಮಾಡ್ಬೇಕಾ. ಈ ಥರ ಎಲ್ಲ ಬಂತಂದ್ರೆ ಇದೇನು ಲಾಸ್ಟ್ ಪಾಯಿಂಟ್ ಹೇಳಿದ್ನಿ 5% ರಿಟರ್ನ್, ಆ ಥರ ಆಗಂಗಿಲ್ಲ ರೀ. ಆ ಸ್ಟಾಕ್ ಒಳ್ಳೆನೇ ಪರ್ಫಾರ್ಮ್ ಮಾಡ್ತೈತಿ. ಅದಕ್ಕೆ ಕಾರಣ ಮೊದಲಿನೂ ಏನು ಪಾಯಿಂಟ್ಸ್ ಹೇಳಿದ್ನಿ ಅದ್ರ ಮ್ಯಾಗನ ಹೆಚ್ಚು ಫೋಕಸ್ ಮಾಡಿರಿ. ಅಂದ್ರೆ ನೀವು
ಲಾಂಗ್ ಟರ್ಮ್ನಾಗ ಹಣ ಗಳಿಸ್ಬೋದ. ಇಲ್ಲಿಕ್ರ ನೀವು ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡಿನೂ ಹಣ ಗಳಿಸಂಗಿಲ್ಲ. ಅದ ಕಾರಣ ಇವೆಲ್ಲ ಪಾಯಿಂಟ್ಸ್ಗಳು ಹೇಳಿದ್ನಿ. ಮತ್ತೊಂದು ಏನಂತಂದ್ರೆ ನಿಮ್ಮ ತಲೆ ಒಂದು ಕ್ವಶನ್ ಇರ್ಬೋದ, ಹಂಗಂತಂದ್ರೆ ಲಾಂಗ್ ಟರ್ಮ್ನಾಗ ಹೂಡಿಕೆನ ಮಾಡಬಾರ್ದೇನ ಏನಂತ. ಅದೇ ಕಾರಣ ಮಾಡ್ಬೇಕು, ಬಟ್ ಯಾವ ಥರ ಮಾಡ್ಬೇಕಂತ ಈಗ ದ ಸ್ಮಾರ್ಟ್ ಇನ್ವೆಸ್ಟರ್ ಸೊಲ್ಯೂಷನ್ ಬಗ್ಗೆ ತಿಳಿಸ್ತೇನೆ ನೋಡ್ರಿ ಮೇನ್ ಏನಂತಂದ್ರೆ ಒಂದು ಯಾವುದೇ ಕಂಪ್ನಿದಾಗ ನೀವು ಹೂಡಿಕೆ ಮಾಡತ್ತೀರ ಅಂತಂದ್ರೆ ಆ ಕಂಪ್ನಿದ ಅರ್ನಿಂಗ್ಸ್ ಗ್ರೋತ್ 10-15% ಇರಬೇಕಂತ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸ್ತಾರ. ಅದಕ್ಕಿಂತ ಹೆಚ್ಚನ ಇರಬೇಕಾ ಅಂದ್ರೆ ಒಳ್ಳೇದ. ಅದಕ್ಕಿಂತ ಕಡಿಮೆ ಪ್ರತಿ ಕ್ವಾರ್ಟರ್ ಬರತೈತಂತಂದ್ರೆ ಸ್ವಲ್ಪ ನೋಡ್ಬೇಕು ಏನಾಗತೈತೆ ಕಂಪ್ನಿನಾಗ ಸಮಸ್ಯೆ ಅಂತ. ಅದ್ ನೋಡಿನ ನೀವು ಹೂಡಿಕೆ ಮಾಡ್ಬೇಕಾ, ಅಥವಾ ಆ ಸೆಕ್ಟರ್ನಾಗ ಇರೋ ಬೇರೆ ಕಂಪ್ನಿಗಳದನ್ನು ಅರ್ನಿಂಗ್ ಯಾವ ತರ ಬರತೈತೆ ಅಂತ ನೋಡ್ರಿ. ಬೇರೆ ಒಂದು ಕಂಪ್ನಿದ ಒಳ್ಳೇದ್ ಬರತೈತಿ, ನಿಮ್ ಕಂಪ್ನಿದ ಅಷ್ಟು ಒಳ್ಳೇದ್ ಬರತ್ತಂದ್ರೆ ಏನ್ ಸಮಸ್ಯೆ ಐತೆ ಅಂತ ಹಿಂಗೆಲ್ಲ ಆಳದಾಗ ಅಧ್ಯಯನ ಮಾಡ್ಬೇಕ. ಏನ್ರಿ ಬಹಳ ಕೆಟ್ಟ ಸಮಸ್ಯೆ ಅನ್ಸಿತ್ತಂತಂದ್ರ ಅದ್ ನೀವು ಸ್ಟಾಕ್ ಲಾಂಗ್ ಟರ್ಮ್ನ ಇಡ್ಬೇಕನ್ನೋ ಒಂದ್ ಕಾರಣದಿಂದ ತಗೊಂಡಿದ್ರನು ಅಂತದ್ರಾಗಿಂದ ಹೊರಗ ಬೀಳ್ಬೇಕ. ಮತ್ತೊಂದು ಏನಂತಂದ್ರ ಸಾಲ ಹೆಚ್ಚಾಗಬಾರ್ದ. ತಗೊಳ್ಳೋಣ ಕಂಪ್ನಿ ಸಾಲ ಇರ್ಕೊಂತನ ಹೋಗತ್ತಂತಂದ್ರ ಬಡ್ಡಿ ತುಂಬಾಕನ ಕಂಪ್ನಿದ ಹಣ ಹೋಗ್ಬಿಡ್ತಾವ, ಕಂಪ್ನಿ ಗ್ರೋತನ ತೋರ್ಸಂಗಿಲ್ಲ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್. ಇದು ಸಾಲದೇನ್ ಹೇಳಿದ್ನಿ, ಈ ಒಂದು ಪಾಠ, ಇದು ಒಂದು ಲೆಸನ್ ನಾವು ಭಾಳ ಹಳೆ ಕಂಪ್ನಿಗಳದಾಗನು ಕಲ್ತೇವ್ರಿ. ಉದಾಹರಣೆ ನಾವು ತಗೋಬೇಕಂದ್ರೆ ಸುಜ್ಲಾನ್ ಎನರ್ಜಿ ಆಗಲಿ, ವಡಾಫೋನ್, ಐಡಿಯಾ ಏನಿದಾವೆ ಈ ಕಂಪ್ನಿಯದು, ಅವೆಲ್ಲ ಭಾಳ ಒಳ್ಳೆ ಕಂಪ್ನಿಗಳಿದ್ದು ಸಾಲ ಮಾಡಿ ಪಾಪ ಮುನಿಗಿದ್ದು ರೀ. ಅವ್ರ ಪರಿಸ್ಥಿತಿ ಈ ಥರ ಆತ. ಅದ ಕಾರಣ ಆ ಥರ ಆಗ್ಬಾರ್ದ ಅಂತಾವು ನೋಡ್ಬೇಕು ನೀವು. ಮತ್ತೊಂದು ಏನಂತಂದ್ರೆ ಯಾವುದೇ ಮೊನೋಪೋಲಿ ಕಂಪ್ನಿ ಇತ್ತ, ಅದ್ರದನ ಡಾಮಿನೆನ್ಸ್ ಇತ್ತು ಒಂದು ಸೆಕ್ಟರ್ನಾಗ ಅಂತಂದ್ರೆ ಅಂಥ ಕಂಪ್ನಿದಾಗನು ಲಾಂಗ್ ಟರ್ಮ್ ಇಡೋದು ಒಳ್ಳೇದನ ಅಂತಾರ. ಯಾಕಂತಂದ್ರೆ ಆ ಕಂಪ್ನಿಗಳ್ಗೆ ಯಾರು ಕಾಂಪಿಟೇಷನ್ ಇರಂಗಿಲ್ಲ. ಅದ ಕಾರಣ ಅವ ಕನ್ಸಿಸ್ಟೆನ್ಸಿವ್ ಆಗಿ ಹೂಡಿಕೆದಾರರಿಗೆ ರಿಟರ್ನ್ ಕೊಡ್ಕೊಂತಾನೆ ಹೋಗ್ತಾವ. ಅದ ಕಾರಣ ಅಂಥ ಕಂಪ್ನಿಗಳ್ನಾಗ ಫೋಕಸ್ ಮಾಡ್ಬೇಕಾ. ಬಟ್ ಇವೇನು ಹೇಳಿದ್ನಿ ನಾ, ಮೊನೋಪೊಲಿ ಏಕಸ್ವಾಮ್ಯ ಏನು ಕಂಪ್ನಿಗಳು ಇರ್ತಾವ ಅಂತ ಹೇಳಿದ್ನಿ, ಅತ್ರ ಮೇನ್ ವ್ಯಾಲ್ಯೂಯೇಷನ್ ಅನ್ನೋ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತ್ರಿ. ಕಾಂಪಿಟೇಷನ್ ಇರಂಗಿಲ್ಲ, ಎಲ್ಲ ಇರಂಗಿಲ್ಲ. ಆದ್ರೆ ನೀವು ಹಾಯ್ನ ತೊಗೊಂಡ್ರಿ ಅಂತಂದ್ರೆ ಅಲ್ಲಿ ನಿಮಗೆ ರಿಟರ್ನ್ ಸಿಗಂಗಿಲ್ಲ. ಅದ ಕಾರಣ ಅಲ್ಲಿ ವ್ಯಾಲ್ಯೂಯೇಷನ್ ಚೀಪ್ ಐತೋ ಇಲ್ಲೋ ನೋಡಿ ತೊಗೋಬೇಕು. ಅಂದ್ರೆ ನೀವು ಒಳ್ಳೆ ಹಣವನ್ನ ಅಂಥ ಕಂಪ್ನಿನೇ ಮಾಡ್ಬೋದ. ಅಂಥ ಕಂಪ್ನಿ ಒಳ್ಳೆ ಕಂಪ್ನಿಗಳನ್ನ ತೊಗೊಂಡನು ಹಾಯ್ನಾಗ ಏನ್ರಿ ಸಿಕ್ಕೊಂಡ್ರಿ ಅಂತಂದ್ರೆ ಅಲ್ಲೂ ನಿಮಗೆ ನಷ್ಟ ಆಗ್ಬೋದು, ಅಥವಾ ಕಡಿಮೆ ರಿಟರ್ನ್ ಸಿಗ್ಬೋದು ಒಳ್ಳೆ ಕಂಪ್ನಿ ಇದ್ರೂ. ಈ ಥರ ಎಲ್ಲ ಸಮಸ್ಯೆಗಳು ಆಗ್ಬೋದ. ಅದ ಕಾರಣ ಯಾವಾಗನು ಕುಡ್ರಾಗಿ ಹೂಡಿಕೆ ಮಾಡಬೇಡ್ರಿ. ಕಣ್ಣನ್ನ ಓಪನ್ ಮಾಡ್ರಿ. ಲಾಂಗ್ ಟರ್ಮ್ನಾಗ ಒಳ್ಳೆ ಸ್ಟಾಕ್ಗಳನ್ನ ಬಾಯ್ ಮಾಡ್ರಿ. ಯಾವುದೋ ಒಂದು ಸಿಕ್ಕಿದ ಕಂಪ್ನಿಯನ್ನ ತಗೊಂಡ್, ಯಾರೋ ಹೇಳಿದ ಕಂಪ್ನಿಯನ್ನ ತಗೊಂಡ್ 10 ವರ್ಷ ಗಂಟ್ಲೆ ಇಡ್ತೇನಂತಂದ್ರ ಹಣವನ್ನ ಆಗಂಗಿಲ್ಲ. ಇದ್ ಮೇನ ತಿಳ್ಕೊಬೇಕು ನೀವು. ಓವರ್ ಆಲ್ ಇದೈತ ಈ ವಿಡಿಯೋನಾಗ ಮೇನ್ ಏನಂತಂದ್ರೆ, ಏನ್ ಭಾಳ ಜನರಿಗೆ ಲಾಂಗ್ ಟರ್ಮ್ನಾಗ ಇದ್ರ ರೊಕ್ಕ ಆಗತೈತಿ, ಲಾಂಗ್ ಟರ್ಮ್ನಾಗ ಇದ್ರ ರೊಕ್ಕ ಆಗತೈತಿ ಅಂತ ಏನ್ ಅನಿಸ್ತೈತಿ, ಅದ್ ನಿಮಗೆ ತಪ್ಪು ಅನಿಸ್ತೈತಿ. ಇಷ್ಟೆಲ್ಲ ನೋಡ್ಬೇಕಾಗ್ತಿತ್ತು ಅಂತ ನಾ ಈ ವಿಡಿಯೋ ಮಾಡಿದ್ನಿ. ಈ ವಿಡಿಯೋಲೆ ನಿಮಗೆ ಏನ್ರಿ ಲೆಸನ್ ಸಿಕ್ಕಿದ್ರ, ಏನ್ರಿ ಪಾಠ ಅರ್ಥ ಆಗಿದ್ರ ವಿಡಿಯೋಗೆ ಲೈಕ್ ಮಾಡ್ರಿ. ಮತ್ತು ಇಷ್ಟೆಲ್ಲ ತಲೆನ ಕೆಡಿಸ್ಕೊಳ್ಳೋದು ಬೇಡ ಅಂತಂದ್ರೆ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ರಿ. ಫಂಡ್ ಮ್ಯಾನೇಜರ್ ಅವ್ರ ತನ್ನ ಕೆಲಸ ಮಾಡ್ತಾರ. ಇದೇ ಇತ್ತು ಇವತ್ತಿನ ಈ ವಿಡಿಯೋ ಚಲೋ ಅಷ್ಟು ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಯಾವ ಥರ SWP ಮಾಡ್ಬೋದಾ, ಯಾವ ಥರ ಡೈವರ್ಸಿಫೈ ಮಾಡ್ಬೋದಾ, ಯಾವ ಥರ ಡಿವಿಡೆಂಟ್ ಸ್ಟಾಕ್ದಿಂದ ಹಣವನ್ನು ಗಳಿಸ್ಬೋದಾ ಅಂತೆಲ್ಲ ಡೀಟೇಲ್ದಾಗ ನಾ ತಿಳಿಸೇನಿ. ಆ ಥರ ಎಲ್ಲ ವಿಡಿಯೋಗಳನ್ನು ಮಾಡಿ ತಿಳಿಸೇನಿ. ಅದ ಕಾರಣ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ ಈ ವಿಡಿಯೋ ಮುಗ್ಯಾನ. ಇದೇ ಇತ್ತು ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.